ಹೌದು, ಪ್ರಪಂಚದಲ್ಲಿ ಬರೀ 1% ಜನರಿಗೆ ಮಾತ್ರ ಈ ಸೀಕ್ರೆಟ್ ಟಿಪ್ಸ್ ಗೊತ್ತು. ಬರೀ ಓದಿದರೆ ಸಾಲದು, ಬುದ್ಧಿವಂತರಾಗಲು ಈ ಸೀಕ್ರೆಟ್ ಟಿಪ್ಸ್ ತಿಳಿದಿರಬೇಕು. ನಮಸ್ಕಾರ ಗೆಳೆಯರೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬರೀ ಹಾರ್ಡ್ ವರ್ಕ್ ಮಾಡಿದರೆ ಸಾಲದು, ಸ್ಮಾರ್ಟಾಗಿ ಆಲೋಚಿಸೋದು ಕೂಡ ಅತಿ ಮುಖ್ಯ. ಈ ವಿಡಿಯೋದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಇಂಟೆಲಿಜೆನ್ಸನ್ನು ಹಾಗೆಯೇ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯ ಮಾಡುವಂತಹ 7 ಪ್ರಮುಖ ಸೂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದನ್ನು ನೀವು ಕೊನೆಯವರೆಗೂ ನೋಡೋದ್ರಿಂದ ಮೆದುಳಿನ ಚುರುಕುತನವನ್ನು ಹೇಗೆ ಹೆಚ್ಚಿಸ್ಕೋಬೋದು, ಹಾಗೆಯೇ ಹೊಸ ವಿಷಯಗಳನ್ನು ವೇಗವಾಗಿ ಕಲಿಯುವ ದಾರಿ ಹೇಗೆ, ಹಾಗೆಯೇ ದಿನನಿತ್ಯದ ಅಭ್ಯಾಸಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿದರೆ ನೀವು ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು, ತಮ್ಮ ಗುರಿಗಳನ್ನು ತಲುಪಲಿಕ್ಕೆ ಈ ಒಂದು ಟಿಪ್ಸ್ಗಳು ಖಂಡಿತ ಸಹಾಯ ಆಗುತ್ತೆ. ಹಾಗಿದ್ರೆ ನೀವು ಸ್ಮಾರ್ಟ್ ಆಗಿರಬೇಕಾ ಅಥವಾ ಬರೀ ಹಾರ್ಡ್ ವರ್ಕ್ ಮಾಡಬೇಕಾ? ಇದರಲ್ಲಿ ನಿಮ್ಮ ಆಯ್ಕೆ ಸ್ಮಾರ್ಟ್ ಆಗಿರಬೇಕು ಅನ್ನೋದೇ ಆದರೆ ನಿಮ್ಮ ಬುದ್ಧಿವಂತಿಕೆಯನ್ನು, ಇಂಟೆಲಿಜೆನ್ಸನ್ನು ರಾಕೆಟ್ ವೇಗದಲ್ಲಿ ಹೆಚ್ಚಿಸಲು ಈ 7 ಸೀಕ್ರೆಟ್ ಟಿಪ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಕೊನೆಯ ಟಿಪ್ಸ್ ಅಂತೂ ನಿಮ್ಮ ಲೈಫನ್ನು ಬದಲಾಯಿಸೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಿದ್ರೆ ಬನ್ನಿ, ಮೊದಲ ಟಿಪ್ಸ್ ಏನು ಅಂತ ನೋಡೋಣ. ಆತ್ಮಾವಲೋಕನ ಹಾಗೆಯೇ ಮರುಸಂಪರ್ಕ, ರಿಫ್ಲೆಕ್ಟ್ ಆ್ಯಂಡ್ ರೀಕನೆಕ್ಟ್ ಅನ್ನೋದು ಅನುಭವವನ್ನು ಜ್ಞಾನವನ್ನಾಗಿ ಪರಿವರ್ತಿಸಲಿಕ್ಕೆ ಆತ್ಮಾವಲೋಕನ ಅನ್ನೋದು ಬಹಳ ಮುಖ್ಯ. ನೀವು ಎಷ್ಟು ಹೆಚ್ಚು ವಿರಾಮ ತೆಗೆದುಕೊಂಡು ನಿಮ್ಮ ನಡವಳಿಕೆಗಳನ್ನು ವಿಶ್ಲೇಷಿಸುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಬುದ್ಧಿವಂತಿಕೆ ಬೆಳೆಯುತ್ತದೆ. ಆದ್ದರಿಂದ ನೀವು ಮಾಡಬೇಕಾದದ್ದು ದಿನನಿತ್ಯವೂ ದಿನಚರಿಯನ್ನು ಬರೀಬೇಕು, ನಿಮ್ಮ ಕಾರ್ಯಗಳನ್ನು ಪರಿಶೀಲನೆ ಮಾಡ್ಕೋಬೇಕು, ಹಾಗೆಯೇ ತಪ್ಪುಗಳಿಂದ ಪಾಠವನ್ನು ಕಲಿಬೇಕು. 2ನೇ ಪಾಯಿಂಟನ್ನು ನೋಡೋದಾದರೆ, ಪ್ರತಿದಿನ ನಿಮ್ಮ ಮನಸ್ಸಿಗೆ ಸವಾಲು ಹಾಕೊಳ್ಳೋದು. ಚಾಲೆಂಜ್ ಯುವರ್ ಮೈಂಡ್ ಡೈಲಿ ಅನ್ನೋದು. ಪ್ರತಿರೋಧದ ಮೂಲಕ ಬುದ್ಧಿವಂತಿಕೆ ಬೆಳೆಯುತ್ತೆ ಅನ್ನೋದು ಸತ್ಯ. ನಿಮ್ಮ ಮೆದುಳು ಎಷ್ಟು ಕಠಿಣವಾಗಿ ಕೆಲಸ ಮಾಡುತ್ತದೆಯೋ ಅಷ್ಟು ವೇಗವಾಗಿ ಅದು ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಕಲಿಯಲು ಶಕ್ತವಾಗುತ್ತದೆ. ಪಜಲ್ ಬಿಡಿಸೋದು, ಹೊಸ ಆಲೋಚನೆಗಳ ಬಗ್ಗೆ ಚರ್ಚೆ ಮಾಡೋದು ಅಥವಾ ವಾದ ಮಾಡೋದು, ವಿತಿನ್ ಯುವರ್ ಕಮ್ಯುನಿಟಿ ಅನ್ನೋದು, ಹಾಗೆಯೇ ಕಠಿಣವಾದ ವಿಷಯಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡೋದು. ಇವುಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ, ಸಹ ಉದ್ಯೋಗಿಗಳೊಂದಿಗೆ ಆಗಿರ್ಬೋದು, ನಿಮ್ಮ ಜೊತೆಲಿರೋರ ಜೊತೆ ಆಗಿರ್ಬೋದು. ಇವುಗಳನ್ನು ಮಾಡೋದರಿಂದ ಪ್ರತಿದಿನ ನಿಮ್ಮ ಮನಸ್ಸಿಗೆ ಸವಾಲುಗಳನ್ನು ಹಾಕ್ಕೊಂಡು ಆ ಮೂಲಕ ಕಲಿಬೋದು. ಇನ್ನು ಹೊಸ ದೃಷ್ಟಿಕೋನಗಳನ್ನು ಹುಡುಕುವಂತಹದ್ದು 3ನೇ ಪಾಯಿಂಟ್, ಸೀಕ್ ನ್ಯೂ ಪರ್ಸ್ಪೆಕ್ಟಿವ್ಸ್. ವಿಭಿನ್ನ ಅಭಿಪ್ರಾಯಗಳನ್ನು ಕೇಳೋದ್ರಿಂದ ನಿಮ್ಮ ಜ್ಞಾನ ವಿಸ್ತಾರ ಆಗುತ್ತೆ ಹೊರತು ಗೊಂದಲಕ್ಕೀಡಾಗೋದಿಲ್ಲ. ಇದು ಸಂಕೀರ್ಣ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ನಿಮ್ಮ ಸೀಮಿತ ಪ್ರಪಂಚದ ಆಚೆಗೆ ಯೋಚಿಸಲು ಸಹಾಯವನ್ನು ಸಹ ಮಾಡುತ್ತೆ. ಚಿಂತಕರೊಂದಿಗೆ ಮಾತನಾಡೋದು, ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವುದು, ಉತ್ತಮ ಪ್ರಶ್ನೆಗಳನ್ನು ಕೇಳೋದನ್ನು ಕಲಿಯೋದು. ಇಂತಹ ಕಾರ್ಯಗಳ ಮೂಲಕ, ಚಟುವಟಿಕೆಗಳ ಮೂಲಕ ಹೊಸ ದೃಷ್ಟಿಕೋನಗಳನ್ನು ನೀವು ಹುಡುಕಿಕೊಳ್ಬೋದು. ಹಾಗೆಯೇ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ಳಿ. ದೈಹಿಕ ಚಲನೆಯು ನಿಮ್ಮ ಮೆದುಳಿಗೆ ರಕ್ತ ಸಂಚಾರ ಮತ್ತು ಆಮ್ಲಜನಕದ ಪೂರೈಕೆಯನ್ನು ಹೆಚ್ಚಿಸೋದು ಮಾತ್ರವಲ್ಲ, ಇದು ಸಹಜವಾಗಿಯೇ ನಿಮ್ಮ ಏಕಾಗ್ರತೆ ಹಾಗೆಯೇ ಕಾರ್ಯಕ್ಷಮತೆಯನ್ನು ಸಹ ಸುಧಾರಣೆ ಮಾಡುತ್ತೆ. ಆದ್ದರಿಂದ ಪ್ರತಿದಿನ ನಡೆಯೋದಾಗಿರ್ಬೋದು, ನಿಯಮಿತವಾಗಿ ವ್ಯಾಯಾಮ ಮಾಡೋದಾಗಿರ್ಬೋದು, ಇಟ್ ಮೀನ್ಸ್ ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನವೂ ಸಹ ಮಾಡೋದಾಗಿರ್ಬೋದು ವ್ಯಾಯಾಮನ, ಹಾಗೆಯೇ ದೀರ್ಘವಾಗಿ ಉಸಿರಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳೋದು. ಇನ್ನು 5ನೇ ಪಾಯಿಂಟ್ ನೋಡೋದಾದರೆ, ಹೊಸತನವನ್ನು ಹುಡುಕಿ, ಸೀಕ್ ನಾವೆಲ್ಟಿ. ಹೊಸ ಅನುಭವಗಳು ನಿಮ್ಮ ಮೆದುಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತವೆ, ಪ್ರೆಷರ್ ಆಗ್ತವೆ. ಇದರಿಂದ ಹೊಸ ನರಕೋಶಗಳ ಸಂಪರ್ಕ ಉಂಟಾಗಿ ನಿಮ್ಮ ನೆನಪಿನ ಶಕ್ತಿ, ಸೃಜನಶೀಲತೆ ಹಾಗೆಯೇ ಸಮಸ್ಯೆ ಬಗೆಹರಿಸುವ ಕೌಶಲಗಳು ಚುರುಕಾಗುತ್ತೆ. ಇದಕ್ಕೆ ನೀವು ಮಾಡಬೇಕಾದದ್ದು ಇಷ್ಟೇ: ಹೊಸ ಹವ್ಯಾಸಗಳನ್ನು ಪ್ರಯತ್ನ ಮಾಡೋದು, ಹೊಸ ಆಲೋಚನೆಗಳನ್ನು ಅನ್ವೇಷಣೆ ಮಾಡೋದು, ನಿಮ್ಮ ಕಂಫರ್ಟ್ ಝೋನ್ನಿಂದ ಮೊದಲಿಗೆ ಹೊರಬರೋದು. ಅಲ್ಲಿಂದ ಹೊರಬಂದಾದಮೇಲೆ ನಿಮಗೆ ತೆರೆಯುವ ಅವಕಾಶಗಳು, ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳೇ ಹೆಚ್ಚೇ ಹೊರತು ಕಡಿಮೆ ಆಗೋದಿಲ್ಲ. ಇನ್ನು 6ನೇ ಪಾಯಿಂಟ್, ಆಳವಾಗಿ ಕಲಿಯಿರಿ, ಮೇಲ್ಪದರವನ್ನಲ್ಲ. ಅಂದರೆ ಲರ್ನ್ ಡೀಪ್ಲಿ ನಾಟ್ ವೈಡ್ಲಿ ಅನ್ನೋದು.
ಆಳವಾದ ಕಲಿಕೆಯು ನಿಮ್ಮ ದೀರ್ಘಕಾಲದ ನೆನಪಿನ ಶಕ್ತಿಯನ್ನು ಬಲಪಡಿಸುತ್ತೆ. ಒತ್ತಡದ ಸಮಯದಲ್ಲಿಯೂ ಮಾಹಿತಿಯನ್ನು ನೆನಪಿಸಿಕೊಳ್ಳಿಕ್ಕೆ ಇದು ಮೆದುಳಿಗೆ ಸಹಾಯ ಮಾಡುತ್ತೆ. ಒಂದು ವಿಷಯದಲ್ಲಿ ಪರಿಣತಿ ಪಡೆಯೋದು, ಮಲ್ಟಿಟಾಸ್ಕಿಂಗ್ ಮಾಡದೆ ಒಂದೇ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ, ಕಲಿತದ್ದನ್ನು ಮತ್ತೊಮ್ಮೆ ಮೆಲುಕು ಹಾಕಿ ರೀಎನ್ಫೋರ್ಸ್ ಮಾಡಿ. ಈ ಕಾರ್ಯಚಟುವಟಿಕೆಗಳ ಮೂಲಕ ನಿಮ್ಮ ಲರ್ನಿಂಗ್ ಡೀಪ್ಲಿ ಅನ್ನೋದು, ನಾಟ್ ವೈಡ್ಲಿ ಅನ್ನೋದು ಖಂಡಿತ ಯಶಸ್ವಿಯಾಗುತ್ತೆ. ಕೊನೆಯ ಪಾಯಿಂಟ್ ಏನಂದರೆ ಮಾಹಿತಿ ಸೇವನೆಯನ್ನು ನಿರ್ವಹಣೆ ಮಾಡೋದು, ಅಂದರೆ ಮ್ಯಾನೇಜ್ ಇನ್ಫಾರ್ಮೇಷನ್ ಡಯಟ್ ಅಂತೇಳಿ. ನಿರಂತರವಾಗಿ ಸ್ಕ್ರಾಲ್ ಮಾಡೋದನ್ನು ಬಿಟ್ಟು ಗುಣಮಟ್ಟದ ಕಲಿಕೆಗೆ ಒತ್ತು ನೀಡೋದು. ಉತ್ತಮ ಮಾಹಿತಿಯು ನಿಮ್ಮ ಮಾನಸಿಕ ಚುರುಕುತನವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಿಮ್ಮ ಮನಸ್ಸು ಏನನ್ನು ಸೇವಿಸುತ್ತದೆಯೋ ಅದೇ ಆಗಿ ಬದಲಾಗುತ್ತದೆ. ಅನಗತ್ಯ ಗೊಂದಲಗಳಿಂದ ದೂರವಿರೋದ್ರಿಂದ, ಆಳವಾದ ಮಾಹಿತಿಯನ್ನು ಆರಿಸ್ಕೊಳ್ಳೋದ್ರಿಂದ, ನಿಮಗೆ ಮುಖ್ಯವಾದುದನ್ನು ಮಾತ್ರ ಫಿಲ್ಟರ್ ಮಾಡೋದರಿಂದ ಈ ಮ್ಯಾನೇಜ್ ಇನ್ಫಾರ್ಮೇಷನ್ ಡಯಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಅಂದ ಹಾಗೆ ಈ 7 ಪಾಯಿಂಟ್ಸ್ನಲ್ಲಿ ನೀವು ಯಾವುದನ್ನು ಹಿಂದೆ ಶುರು ಮಾಡ್ತೀರಾ? ಕಮೆಂಟ್ ಮಾಡಿ. ಇಂತಹ ಇಂಟೆಲಿಜೆಂಟ್ ಮಾಹಿತಿಗಾಗಿ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.